ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 6 ಏಪ್ರಿಲ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಒಂದು ಅಪ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ. ಪ್ರೀವಿಯಸ್ ಅನಾಲಿಸಿಸಲ್ಲಿ ಮೆನ್ಷನ್ ಮಾಡಿದಂಥ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಸಪೋರ್ಟ್ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಪ್ ಹೋಗುತ್ತೆ, ಒಂದು ಬ್ರೇಕೌಟನ್ನು ಮಾಡುತ್ತೆ. ಬ್ರೇಕೌಟನ್ನು ಮಾಡಿ ಆಲ್ಮೋಸ್ಟ್ 23,000 ಲೆವೆಲ್ಗೆ ರೀಚ್ ಆಯಿತು ಅಂತ ಹೇಳ್ಬೋದು. ಒಂದು ಪಾಸಿಟಿವ್ ಮೂವನ್ನು ಕೊಡ್ತು. ತುಂಬ ದಿನದ ನಂತರ ಒಂದು ಕಂಟಿನ್ಯೂಷನ್ ಮೂವ್ ಬಂತು ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ ನಿಫ್ಟಿ 50ಯಲ್ಲಿ 45 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು ಕೇವಲ 5 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಅಲ್ಲಿ 394 ಸ್ಟಾಕ್ಗಳು ಪಾಸಿಟಿವ್ ಇದ್ದರೆ 105 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು. ಅದೇ ರೀತಿ ಯಾವೆಲ್ಲ ಸೆಕ್ಟರ್ಗಳು ಯಾವ ರೀತಿ ಮೂವನ್ನು ಕೊಟ್ಟು ಅಂತ ನೋಡೋದಾದರೆ, PSU ಬ್ಯಾಂಕ್ 2.4% ಅಪ್ ಮೂವನ್ನು ಕೊಡ್ತು, ರಿಯಾಲಿಟಿ 2.2%, ಫಿನಾನ್ಷಿಯಲ್ ಸರ್ವಿಸ್ 2.2%, ನಿಫ್ಟಿ ಬ್ಯಾಂಕ್ 2%, ಪ್ರೈವೇಟ್ ಬ್ಯಾಂಕ್ ಆಲ್ಮೋಸ್ಟ್ 2%, ಆಟೋ 1% ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಮೆಟಲ್ ಕೂಡ 1% ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ನೆಗೆಟಿವ್ ಸೈಡಲ್ಲಿ ಮೀಡಿಯಾ ಸೆಕ್ಟರ್ ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಹಾಗೆ ಕ್ರೂಡ್ ಆಯಿಲ್ ಪ್ರೈಸನ್ನು ನೋಡಿದರೆ, ಕ್ರೂಡ್ ಆಯಿಲ್ 110ರಲ್ಲಿ ಟ್ರೇಡ್ ಆಗ್ತಿದೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಯಾವ ಲೆವೆಲಲ್ಲಿತ್ತು, ಸ್ವಲ್ಪ ಡೌನ್ ಆಗಿ ಟ್ರೇಡಿಂಗನ್ನು ಮಾಡ್ತಾ ಇದೆ. ಅದೇ ರೀತಿ INR 93ಯಲ್ಲಿ ಕರೆಂಟ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ, ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಅಗೇನ್ ಒಂದು ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಓಪನ್ ಆಗುತ್ತೆ, ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ಲೋವರ್ ಲೆವೆಲ್ ಸಪೋರ್ಟ್ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಈ ಹಿಂದಿನ ಅನಾಲಿಸಿಸಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ಇಂಪಾರ್ಟೆಂಟ್ ಇರುವಂಥ ಸ್ವಿಂಗ್ ಯಾವುದು ಅಂತ ನಾವು ನೋಡೋದ್ರೆ 22,950 ಲೆವೆಲ್ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ಆದ ಸ್ವಿಂಗ್ ಆಗುತ್ತೆ. ಸೊ ಇಲ್ಲಿ ಒಂದು ಲೋವರ್ ಲೋನ ಮಾಡಿಕೊಂಡು ಡೌನ್ ಬರ್ತಾ ಇತ್ತು. ಈಗ ಆ ಲೆವೆಲನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಆ ಲೆವೆಲ್ಗಿಂತ ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಾಳೆಗೂ ಇನ್ ಕೇಸ್ ಒಂದು ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಹೇಳಿದರೆ, ಆಗ ಅಗೇನ್ ಅದು ಕನ್ಫರ್ಮ್ ಆಗುತ್ತೆ, ಇನ್ನಷ್ಟು ಪಾಸಿಟಿವ್ ಆಗುತ್ತೆ. ಆಗ ಮೇ ಬಿ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಆಗ ಈ ಸ್ವಿಂಗ್ ಏನಾಗುತ್ತೆ, ಒಂದು ಡಬಲ್ ಬಾಟಮ್ ರೀತಿ ವರ್ಕ್ ಆಗುತ್ತೆ, ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗ್ಬೋದು. ಇನ್ ಕೇಸ್ ನಾಳೆ ಕೂಡ 23,000 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ, ಅದು ಬೆಟರ್ ಆಗುತ್ತೆ, ಪಾಸಿಟಿವ್ ಮೂವ್ಗೆ ಅದು ಕಾರಣ ಆಗ್ಬೋದು. ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ, ಹೈಯರ್ ಲೆವೆಲಲ್ಲಿ 15 ಮಿನಿಟ್ ಚಾರ್ಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 23,000ದಿಂದ 23,050 ಝೋನ್ ನಾಳೆಗೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಈ ಹಿಂದೆ ಒಂದು ಸ್ಟ್ರಾಂಗ್ ಡೌನ್ ಮೂವ್ನ ಕೊಡುತ್ತೆ, ಗ್ಯಾಪ್ ಡೌನ್ ಮುಖಾಂತರ ಡೌನ್ ಮೂವ್ನ ಕೊಡುತ್ತೆ. ಇಲ್ಲಿ ಒಂದು ಅಟೆಂಪ್ಟನ್ನು ಮಾಡುತ್ತೆ, ಅಪ್ ಹೋಗೋ ಅಟೆಂಪ್ಟನ್ನು ಮಾಡುತ್ತೆ 23,000 ಝೋನ್ ಹತ್ರ. ಬಟ್ ಅಲ್ಲಿಂದ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಡೌನ್ ಬರ್ತಾಯಿತ್ತು. ಈಗ ಡೌನ್ ಬಂದಿದೆ, ಒಂದು ರಿಟ್ರೇಸ್ಮೆಂಟ್ ಮೂವ್, ಅಗೇನ್ ಡೌನ್, ಒಂದು ಅಪ್ ಮೂವ್ನ ಕೊಡ್ತಾ ಇದ್ದು ಡಬಲ್ ಬಾಟಮ್ ರೀತಿಯ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಿದೆ. ಸೊ ಹಾಗಾಗಿ 23,000ದಿಂದ 23,050 ಝೋನ್ ಏನಾಗುತ್ತೆ, ಅದು ನಮಗೆ ನಾಳೆಗೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಆ ಝೋನನ್ನು ನಾವು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಫ್ಲಾಟ್ ಓಪನಿಗೆ ಒಂದು ಅಪ್ ಮೂವ್ನ ಕೊಟ್ಟು 23,050 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ, ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡ್ಬೋದು. 23,200, 300 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಹೈಯರ್ ಲೆವೆಲಲ್ಲಿ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ, ಲೋವರ್ ಲೆವೆಲಲ್ಲಿ ಈ ಝೋನ್ ಏನಾಗುತ್ತೆ, 22,800 ಝೋನ್ ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಇವತ್ತು ಇಮಿಡಿಯೇಟ್ಲಿ ಓಪನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಇಲ್ಲಿ ಡಬಲ್ ಬಾಟಮನ್ನು ಮಾಡುತ್ತೆ, ಅಪ್ ಹೋಗುತ್ತೆ, ಇಲ್ಲಿ ಬ್ರೇಕ್ಔಟ್ ಆಗುತ್ತೆ. ಈ ಹಿಂದಿನ ಟ್ರೇಡಿಂಗ್ ಸೆಷನಲ್ಲೂ ಕೂಡ ಇದೊಂದು ಝೋನ್ ಆಗಿತ್ತು, ಇಲ್ಲಿ ಸ್ವಲ್ಪ ರಿಜೆಕ್ಷನನ್ನು ಫೇಸ್ ಮಾಡಿತ್ತು. ಸೊ ಹಾಗಾಗಿ ಇಲ್ಲಿಂದ ಒಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಟ್ಟಿರುವಂಥದ್ದು. ಸೊ ನಾಳೆ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಡೌನ್ ಬಂದು ಈ 22,800 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ, ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಆಗ ಲೋವರ್ ಲೆವೆಲಲ್ಲಿ 22,550 ಲೆವೆಲ್ ನಮ್ಮ ಫಸ್ಟ್ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ 22,400 ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಸೊ ಈ ಎರಡು ಝೋನ್ಗಳನ್ನು ನಾವು ವಾಚ್ ಮಾಡಬೇಕಾಗತ್ತೆ. ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ನಿಫ್ಟಿ ಓಪನ್ ಇಂಟ್ರೆಸ್ಟನ್ನು ನೋಡೋದ್ರೆ 23,000ದಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವುದು, ಸ್ವಲ್ಪ ಕವರಿಂಗ್ ಆಗಿದೆ. ಸೊ ಹಾಗಾಗಿ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾಯಿತ್ತು, 23,050 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾಯಿತ್ತು ಅಂತ ಹೇಳಿದೆ. ಆಗ ಒಂದಷ್ಟು ಪಾಸಿಟಿವ್ ಮೂವನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಲೋವರ್ ಲೆವೆಲಲ್ಲಿ ಹೈಯೆಸ್ಟ್ ಇರುವಂಥದ್ದು 22,500ರಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಅದೇ ರೀತಿ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾವು ನೋಡಿದ್ರೆ 23,000 ಆಗಿ 22,900, 800ರಲ್ಲಿ ಎಲ್ಲ ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ. ಸೊ ಪಾಸಿಟಿವ್ ಮೂವ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ 23,050 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ, ಸೆನ್ಸೆಕ್ಸಲ್ಲಿ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದರೆ, ಸೆನ್ಸೆಕ್ಸಲ್ಲಿ 73,700 ಝೋನ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನಾಳೆ ಟ್ರೇಡಿಂಗ್ ಸೆಷನಲ್ಲಿ 700ರಿಂದ 600 ಅಂತ ನಾವು ಟ್ರೇಡ್ ಮಾಡ್ಬೋದು. ಆ ಝೋನ್ಗಿಂತ ಕೆಳಗಡೆ ಬಂತು ಅಂತೇಳಿದರೆ, ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. 72,800 ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, 74,450 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಿತ್ತು ಅಂತ ಹೇಳಿದ್ರೆ, ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.